ಓಂ ಭಾಸ್ಕರಾಯ ಚ ವಿದ್ಮಹಿ ಮಹಾದ್ಯುತಿಕರಾಯ ಚ ಧೀಮಹಿ ತನ್ನೋ ಆದಿತ್ಯ ಪ್ರಚೋದಯಾತ್. ಟಿವಿ9 ಡಿಜಿಟಲ್ ವಾಹಿನಿಯ ದಿನಭೋಷ ಕಾರ್ಯಕ್ರಮ ಸುಸ್ವಾಗತವನ್ನು ಕೋರ್ತಾ ಇಂದು ತಾರೀಕು 16/6/2024 ಭಾನುವಾರ, ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಶುಕ್ಲ ಪಕ್ಷ, ದಶಮಿ, ಹಸ್ತ ನಕ್ಷತ್ರ, ವರಿಯನ್ ಯೋಗ, ತೈತಲಕರಣ ಇರತಕ್ಕಂಥ ಈ ದಿನದ ರಾಹುಕಾಲ 5 ಗಂಟೆ 7 ನಿಮಿಷ, ಸಂಧ್ಯಾಕಾಲ ಸಾಯಂಕಾಲದ ಕಾಲ 5 ಗಂಟೆ 7 ನಿಮಿಷದಿಂದ 6 ಗಂಟೆ 44 ನಿಮಿಷ ತನಕ ರಾಹುಕಾಲ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇನ್ನು ದಿನದ ಪರ್ವಕಾಲವನ್ನು 10 ಗಂಟೆ 37 ನಿಮಿಷ ಬೆಳಗಿನ ಜಾವ, 10 ಗಂಟೆ 37 ನಿಮಿಷದಿಂದ 12 ಗಂಟೆ 21 ನಿಮಿಷ ತನಕ ಪರ್ವಕಾಲ ಕೂಡ ಇರುತ್ತೆ. ಭಾನುವಾರ, ರಜಾ ದಿನ, ವಿಶೇಷವಾದ ದಿನ. ಇಂದು ಈ ದಿನದಲ್ಲಿ ದಶಮಿ ಇರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ದಶಮಿಯ ಜೊತೆಗೆ ದಶಪಾಪಹರ ದಶಮಿ ಅಂತ ಕರಿತೀವಿ. ಈ ದಿನ ದಶಪಾಪಹರ ದಶಮಿ ದಿನ ಅಂತೂ ಕೂಡ ಕರಿತೀವಿ. ಹಾಗೆಯೇ ಕೊಳ್ಳೇಗಾಲದಲ್ಲಿ ಮಕ್ಕಳ ಮಹದೇಶ್ವರ ಸ್ವಾಮಿ ವರ್ಧಂತೋತ್ಸವ, ಕೊಳ್ಳೇಗಾಲದಲ್ಲಿ ಒಂದು ವಿಶೇಷವಾದ ವರ್ಧಂತೋತ್ಸವ ನಡೀತಕ್ಕಂಥದ್ದು. ಕೆಲವು ಕಡೆ ಇದನ್ನು ಫಾದರ್ಸ್ ಡೇ ಅಂತೂ ಕೂಡ ಇದನ್ನು ತಗೊಳ್ತೀವಿ. ಜೊತೆಗೆ ರವಿ ಮಿಥುನ ರಾಶಿಯಲ್ಲಿ, ಚಂದ್ರ ಕನ್ಯಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತಾ ಇದ್ದೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ದೀರಾ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನಂಭವತಿ, ದೀರ್ಘಾಯುಷ್ಮಾನುಭವ ಎಂದು ಭಗವಂತರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಇಂದಿನ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ ಮೇಷರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ರಾಶಾಧಿಪತಿಯಾಗಿರ್ತಕ್ಕಂಥ ಕುಜ ಮೇಷರಾಶಿಯಲ್ಲಿಯೇ ಸಂಚಾರ ಮಾಡ್ತಾ ಇದ್ದಾನೆ. ಇನ್ನು 2ನೇ ಮನೆಯಲ್ಲಿರ್ತಕ್ಕಂಥ ಗುರು, ಇದನ್ನು ಗಮನಿಸಿ ನೋಡೋಕೆ ಹೋದಾಗ ಈಗಾಗಲೇ ಗುರುಬಲ ಇದೆ. 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಹಳೆಯ ಕಷ್ಟ, ಯಾವುದೋ ಒಂದು ಹಳೆಯ ಕಷ್ಟ ಇದೆ, ಹಳೆಯ ಸಮಸ್ಯೆ ಇದೆ, ಇತ್ಯರ್ಥ ಆಗ್ತಕ್ಕಂಥದ್ದು. ಆರ್ಥಿಕವಾಗಿ ಚೆನ್ನಾಗಿರ್ತಕ್ಕಂಥದ್ದು, ಕುಟುಂಬ ನಿರ್ವಹಣೆಯ ಜವಾಬ್ದಾರಿ ಸಿಗ್ತಕ್ಕಂಥದ್ದು. ನೌಕರಿಯಲ್ಲಿ ಸ್ವಲ್ಪ ಒತ್ತಡಗಳಿದ್ದರೂ ಕೂಡ ಅದನ್ನು ನಿಭಾಯಿಸಿ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಯಾರೋ ಏನೋ ಹೇಳ್ತಾರೆ, ಒತ್ತಡ ಬರುತ್ತೆ, ಸ್ವಲ್ಪ ಹೊತ್ತಿಗೆ ಒಳ್ಳೆಯದಾಗುತ್ತೆ. ಆಮೇಲೆ ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಆರ್ಥಿಕವಾಗಿ ಸುಸ್ಥಿತಿ ಇರ್ತಕ್ಕಂಥದ್ದು, ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ವಿಸ್ತರಣೆ ಮಾಡ್ಕೊಳ್ಳೋದು, ಅಣ್ಣ ತಮ್ಮದರ ಸಪೋರ್ಟ್ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಹಾಗೆಯೇ ಸ್ವಲ್ಪ ಅಲೆದಾಟ ಅಂತ ಹೇಳುತ್ತೆ. ಯಾಕೆಂದರೆ ದ್ವಾದಶ ಸ್ಥಾನದಲ್ಲಿರ್ತಕ್ಕಂಥ ರಾಹು ಸ್ವಲ್ಪ ಅಲೆದಾಟ, ಕೆಲಸ ಕಾರ್ಯಗಳಿಗೆ ಸ್ವಲ್ಪ ಒದ್ದಾಟ ಕೂಡ ಆದರೂ ಕೂಡ ಸಂಧ್ಯಾ ಕಾಲಕ್ಕೆ ಶುಭ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ಮಹಿಳೆಯರಿಗೆ ಉದ್ಯೋಗ ಪ್ರಾಪ್ತಿ ಆಗ್ತಕ್ಕಂಥದ್ದು, ಮನೆ ಸಿಗ್ತಕ್ಕಂಥದ್ದು, ಮನೆಯ ಕಲಹಗಳಿಂದ ಮುಕ್ತರಾಗ್ತಕ್ಕಂಥದ್ದು. ಮಹಿಳೆಯರು ಯಾರೋ ಮನೆ ತಗೊಂಡಿರ್ತಾರೆ, ಅದರದ್ದೇನೋ ಚಂಚಲತೆ, ಏನೋ ಸ್ವಲ್ಪ ಸಮಸ್ಯೆ ಇರುತ್ತೆ, ಅದು ಕೂಡ ಪರಿಹಾರ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಗುಲಾಬಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಪೂರ್ವ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 9 ಆಗಿರುತ್ತೆ. ಓಂ ಇಂದ್ರಾಯ ನಮಃ, ಓಂ ಇಂದ್ರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ. ಹಾಗೆಯೇ ವೃಷಭ ರಾಶಿಯವರಿಗೆ ಇಂದು 7 ಗ್ರಹಗಳ ಶುಭ ಫಲ. ಕೆಲಸ ಕಾರ್ಯಗಳಲ್ಲಿ ಶುಭ ಆಗುತ್ತೆ. ಮಾಡುವ ಪ್ರಯತ್ನಗಳಿಗೆ ಅಗೋಚರ ವ್ಯಕ್ತಿಗಳಿಂದ ಸಹಾಯ ಸಿಗುತ್ತೆ. ಮನೆಯಲ್ಲಿ ಕೀರ್ತಿ ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ. ಯೋಜನೆಗಳಿಗೆ ಮನ್ನಣೆ ಸಿಗುತ್ತೆ. ವಾಹನ ಯೋಗ ಚೆನ್ನಾಗಿದೆ. ಅನಗತ್ಯ ಘರ್ಷಣೆಗಳು ಬೇಡ ಅಂತ ಹೇಳುತ್ತೆ. ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಕೇರ್ ತಗೋಬೇಕಾಗಿರುತ್ತೆ. ಹಾಗೆಯೇ ಗಂಡ ಹೆಂಡತಿಯರಲ್ಲಿ ಸುಮ್ಮನೆ ಆಕಸ್ಮಿಕವಾಗಿ ಅನ್ನೆಸರಿ ಟೆನ್ಷನ್, ಸುಮ್ಮನೆ ಮಾತಿಗೆ ಬೆಳೆಸ್ಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಕೋರ್ಟಿನಿಂದ ಶುಭ ಸಮಾಚಾರ ಸಿಗ್ತಕ್ಕಂಥದ್ದು, ಆಸ್ತಿ ಯೋಗ ಇರ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಶುಭ ಆಗ್ತಕ್ಕಂಥದ್ದು, ರೈತರಿಗೆ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ಇರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಕಂದು ಬಣ್ಣ ಉಪಯೋಗಿಸ್ಕೊಳ್ಳಿ. 6 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಓಂ ಸುಪ್ರಸನ್ನಾಯ ನಮಃ, ಓಂ ಸುಪ್ರಸನ್ನಾಯ ನಮಃ ಈ ಮಂತ್ರ ಜಪ ಮಾಡ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ, ರಾಶಾಧಿಪತಿಯಾಗಿರ್ತಕ್ಕಂಥ ಬುಧ. ಮಿಥುನ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ. ವೃತ್ತಿಯಲ್ಲಿ ಪ್ರಗತಿ ಕಾಣ್ತಕ್ಕಂಥದ್ದು, ಕೀರ್ತಿ ಪ್ರತಿಷ್ಠೆ ಜಾಸ್ತಿ ಆಗ್ತಕ್ಕಂಥದ್ದು, ಸ್ವಲ್ಪ ಅಲ್ಪ ಅನಾರೋಗ್ಯ ಕಾಡಿದ್ರೂ ಕೂಡ ಒಳ್ಳೆಯದಾಗುತ್ತೆ. ವ್ಯಾಪಾರದಲ್ಲಿ ವಿಸ್ತರಣೆ ಆಗ್ತಕ್ಕಂಥದ್ದು, ಸಾಲಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದೀರಾ, ಅದು ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಭೂಮಿ ತಗೊಳ್ತಕ್ಕಂಥ ಯೋಗ, ಹೊಸ ಸಂಬಂಧಗಳು ಬೆಸೀತಕ್ಕಂಥ ಯೋಗ, ವಾಹನ ಯೋಗ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ಗೊಂದಲಗಳು ಬೇಡ ಅಂತ ಹೇಳುತ್ತೆ. ಮೈಂಡ್ ಆ್ಯಕ್ಟಿವ್ ಆಗಿರುತ್ತೆ. ಅನಗತ್ಯ ವಿಷಯಗಳಲ್ಲಿ ಚರ್ಚೆಗಳು ಕೂಡ ಬೇಡ. ಮಕ್ಕಳಿಂದ ಶುಭ ಸಮಾಚಾರ ಸಿಗುತ್ತೆ. ವಾಹನ ತಗೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಓಂ ಆದಿತ್ಯಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಆಗಿರುತ್ತೆ. ಕೆಂಪು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ, ತುಂಬನೇ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ, ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಚಂದ್ರ. ಕಟಕ ರಾಶಿಯವರಿಗೆ ಇಂದು 6 ಗ್ರಹಗಳ ಶುಭ ಫಲ. ಹಳೆಯ ಮಿತ್ರರಿಂದ ಸಹಾಯ ಸಿಗ್ತಕ್ಕಂಥದ್ದು, ಹಳೆಯ ಉಳಿತಾಯದಿಂದ ಸಹಾಯ, ಎಲ್ಲೋ ಒಂದು ಕಡೆ ಉಳಿತಾಯ ಮಾಡ್ತಾ ಇರ್ತೀರಾ, ಅದರಿಂದ ಸಹಾಯ ಸಿಗುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ಬೋದು. ಹೊಸ ಸ್ಥಳ ಭೇಟಿ ಆಗ್ತಕ್ಕಂಥದ್ದು, ಉದ್ಯೋಗಸ್ಥರಿಗೆ ಮಾರ್ಪಾಡು ಅಥವಾ ಸ್ಥಾನ ಪಲ್ಲಟ ಅಥವಾ ಬೇರೆ ಜಾಗಕ್ಕಿರ್ಬೋದು, ಬೇರೆಯ ಒಂದು ಜವಾಬ್ದಾರಿ ಕೊಡ್ತಕ್ಕಂಥ ಯೋಗ ಸಹ ಕಟಕ ರಾಶಿಯವರಿಗಿರುತ್ತೆ. ವಿವಾಹ ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಹಿಳಾ ಉದ್ಯೋಗಿಗಳಿಗೆ ಬಡ್ತಿ ಸಿಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಕೆಲವರಿಗೆ ಮಹಿಳೆಯರಿಗೆ ತೌರಿನ ಉಡುಗೊರೆ ಸಿಗ್ತಕ್ಕಂಥದ್ದು, ಅಣ್ಣ ತಮ್ಮಂದಿರ ಜೊತೆ ತುಂಬ ಒಳ್ಳೆಯ ಬಾಂಧವ್ಯ ಇರತಕ್ಕಂಥದ್ದು, ಪಾಲುದಾರಿಕೆಯಿಂದ ಶುಭ ಆಗ್ತಕ್ಕಂಥದ್ದು, ರಾಜಕಾರಣಿಗಳಿಗೆ ಒಳ್ಳೆಯದಾಗುತ್ತೆ. ಇಂದು ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 2 ಆಗಿರುತ್ತೆ. ಓಂ ಅರುಣಾಚಲೇಶ್ವರಾಯ ನಮಃ
ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಸಿಂಹ ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ರವಿ ಸಿಂಹ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ. ವ್ಯಾಪಾರದಲ್ಲಿ ಒಳ್ಳೆಯದಾಗುತ್ತೆ. ಇವತ್ತು ತಾವು ಏನು ಸಂಕಲ್ಪ ಮಾಡ್ಕೊಳ್ತೀರೋ ಅದು ಒಳ್ಳೆಯದಾಗ್ತಕ್ಕಂಥದ್ದು. ಮಹಿಳೆಯರಿಗೆ ಉದ್ಯೋಗದಲ್ಲಿ ಸ್ಥಾನ ಪಲ್ಲಟ ಆಗ್ತಕ್ಕಂಥದ್ದು, ಜವಾಬ್ದಾರಿಗಳು ಜಾಸ್ತಿ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಶುಭ ಆಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ. ಕುಟುಂಬದಲ್ಲಿ ಒಂದು ಅತಿಥಿ ಆಗಮನ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಭೂಮಿ ಅಥವಾ ಸೈಟು, ಮನೆ ಅಥವಾ ಅಪಾರ್ಟ್ಮೆಂಟ್ ತೊಗೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕೃಷಿಕರಿಗೆ ಒಳ್ಳೆಯದಾಗುತ್ತೆ. ಏನಾದರೂ ಉದ್ಯಮೆದಾರರು ಇದ್ದಿದ್ದೆ ಆದರೆ ಅವರು ಮಾರ್ತಾ ಇರ್ತಕ್ಕಂಥ ಅವರ ಪ್ರಾಡಕ್ಟ್ಸ್ಗೆ ಹೆಚ್ಚು ಬೇಡಿಕೆ ಸಿಗ್ತಕ್ಕಂಥದ್ದು. ಆನ್ಲೈನ್ ಬಿಸ್ನೆಸ್ ಅವ್ರಿಗೆ ಒಳ್ಳೆಯದಾಗುತ್ತೆ, ಮಾರ್ಕೆಟಿಂಗ್ ಅವ್ರಿಗೆ ಒಳ್ಳೆಯದಾಗುತ್ತೆ, ರಾಜಕಾರಣಿಗಳಿಗೆ ಬಹಳಷ್ಟು ಶುಭ ಆಗುತ್ತೆ. ವಾಹನ ಯೋಗ ತುಂಬ ಚೆನ್ನಾಗಿರುತ್ತೆ. ಕೆಂಪು ಬಣ್ಣ ಉಪಯೋಗಿಸ್ಕೊಳ್ಳಿ. ಪೂರ್ವ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 1 ಆಗಿರುತ್ತೆ. ಇಂದು ಓಂ ಬ್ರಹ್ಮಣೇ ನಮಃ, ಓಂ ಬ್ರಹ್ಮಣೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಬುಧ ಕನ್ಯಾ ರಾಶಿಯವರಿಗೆ 4 ಗ್ರಹಗಳ ಶುಭ ಫಲ. ಸ್ವಲ್ಪ ಅವಸರದಿಂದ ಕೆಲಸ ಕಾರ್ಯಗಳನ್ನು ಕೆಡಿಸ್ಕೋತೀರಾ. ನಿಧಾನವೇ ಪ್ರಧಾನ. ಸ್ವಲ್ಪ ಗಟ್ಟಿ ಮನಸ್ಸಿನಿಂದ ನಂಬಿಕೆಯಿಂದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಸಂಧ್ಯಾ ಕಾಲದೊಳಗಡೆ ಆರ್ಥಿಕ ಯೋಗ, ಆರೋಗ್ಯದಲ್ಲಿ ಚೇತರಿಕೆ ಕಾಣ್ಕೊಳ್ಳೋದು, ಹಾಗೆಯೇ ಮಾರಾಟ ಅಥವಾ ಮಾರ್ಕೆಟಿಂಗ್ ಒಳಗೆ ತುಂಬಾ ಒಳ್ಳೆಯದಾಗುತ್ತೆ. ಪ್ರಯಾಣದಿಂದ ಶುಭ ಆಗುತ್ತೆ. ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ, ಮನೆ ಅಥವಾ ಸೈಟ್ಗೆ ಅಡ್ವಾನ್ಸ್ ಕೊಡ್ತಕ್ಕಂಥದ್ದು, ಮಾತುಕತೆಯಲ್ಲಿ ಕುದುರಿಸ್ಕೊಳ್ತಕ್ಕಂಥ ಯೋಗ, ಮಕ್ಕಳಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಿವಾಹ ವಿಷಯಗಳಲ್ಲಿ ಏನಾದರೂ ಒಂದು ಶುಭ ಕಾರ್ಯಗಳನ್ನು ಮನೆಯಲ್ಲಿ ಮಾಡ್ಕೋಬೇಕು ಅಂತ ಗಟ್ಟಿ ತೀರ್ಮಾನ ತಗೊಳ್ತಕ್ಕಂಥ ಯೋಗ. ವಾಹನ ಯೋಗ ತುಂಬ ಚೆನ್ನಾಗಿದೆ. ರಾಜಕೀಯ ವ್ಯಕ್ತಿಗಳಿಗೆ ತುಂಬಾ ಒಳ್ಳೆಯದಾಗುತ್ತೆ. ಮಹಿಳಾ ರಾಜಕಾರಣಿಗಳಿರ್ಬೋದು, ಮಹಿಳೆಯರು, ಉದ್ಯೋಗಸ್ಥ ಮಹಿಳೆಯರಿಗೆ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಸಿರು ಬಣ್ಣ ಉಪಯೋಗಿಸ್ಕೊಳ್ಳಿ. ದಕ್ಷಿಣ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 2 ಆಗಿರುತ್ತೆ. ಇಂದು ಓಂ ಶರ್ವಾಯ ನಮಃ, ಓಂ ಶರ್ವಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ತುಲಾ ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ ತುಲಾ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ. ಮಾತಿನಿಂದ ಒಳ್ಳೆಯ ಮಾತಿನಿಂದ ಅಟ್ರಾಕ್ಟ್ ಮಾಡ್ಕೋತೀರಾ. ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ. ತಮ್ಮ ಸಬಾರ್ಡಿನೇಟ್ಸು ಅಥವಾ ತಾವು ಕೆಲಸ ಮಾಡ್ತಾ ಇರ್ತಕ್ಕಂಥ ಕಡೆ ಒಳ್ಳೆಯ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಅದರ ದೀರ್ಘಕಾಲದ ಯಾವುದೋ ಸಮಸ್ಯೆಗಳು ಕೂಡ ಇತ್ಯರ್ಥ ಆಗುತ್ತೆ. ಅನುಭವಿ ವ್ಯಕ್ತಿಗಳ ಮಾರ್ಗದರ್ಶನ ಸಿಗುತ್ತೆ. ಹೊಸ ಲಾಭದಾಯಕ ಮಾರ್ಗದರ್ಶನಕ್ಕೆ ಪ್ರಯತ್ನ ಪಡ್ತೀರಾ. ವ್ಯಾಪಾರದಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ವಿಘ್ನಗಳು ನಿವಾರಣೆ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅನಿರೀಕ್ಷಿತವಾಗಿ ಧನ ಆಗಮನ ಆಗ್ತಕ್ಕಂಥದ್ದು, ಉದ್ಯೋಗ ಪ್ರಾಪ್ತಿ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಯೋಗ. ಮಕ್ಕಳಿಗೆ ಒಳ್ಳೆಯ ಅಡ್ವೈಸ್ ಕೊಟ್ಟು ಅಥವಾ ಮಕ್ಕಳಿಗಾಗಿ ಸ್ವಲ್ಪ ಹಣ ಖರ್ಚಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ವಾಹನ ಯೋಗ ತುಂಬ ಚೆನ್ನಾಗಿದೆ. ಆದರೆ ತುಲಾರಾಶಿಯವರಿಗೆ ಆಹಾರದಿಂದ ಏನಾದರೂ ಫುಡ್ ಪಾಯ್ಸನ್ನು ಕೂಡ ಅಥವಾ ಆಹಾರದಿಂದ ಏನಾದರೂ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಜಾಗ್ರತೆಯಾಗಿರಿ. ಸ್ವಲ್ಪ ಚಿಂತೆಗಳು ಕೂಡ ಇಂದು ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹೆಚ್ಚು ವಿಷಯಗಳ ಬಗ್ಗೆ ಚರ್ಚೆಗಳು ಕೂಡ ಬೇಡ. ಬಿಳಿಯ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 6 ಆಗಿರುತ್ತೆ. ಇಂದು ಓಂ ಮಹಾಯೋಗಿನೇ ನಮಃ, ಓಂ ಮಹಾಯೋಗಿನೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಕುಜ ವೃಶ್ಚಿಕ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ. ಇಂದು ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ. ಆರ್ಥಿಕವಾಗಿ ಸ್ವಲ್ಪ ತಡ ಆದರೂ ಕೂಡ ಸಂಧ್ಯಾ ಕಾಲಕ್ಕೆ ಶುಭ ಆಗುತ್ತೆ. ಸರ್ಕಾರಿ ನೌಕರಿಗೆ ಜವಾಬ್ದಾರಿಗಳು ಸಿಗುತ್ತೆ. ಉದ್ದಿಮೆದಾರರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ. ಕ್ರೀಡಾಪಟುಗಳಿಗೆ ಒಳ್ಳೆಯ ಅವಕಾಶ ಸಿಗ್ತಕ್ಕಂಥ ಯೋಗ. ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥ ಯೋಗ. ರೈತರಿಗೆ ಶುಭ ಆಗ್ತಕ್ಕಂಥದ್ದು. ಮಹಿಳೆಯರಿಗೆ ಯಾರೋ ತುಂಬ ಕೋಪ ಮಾಡ್ಕೊಂಡಿರ್ತಾರೆ ಅಥವಾ ಮಹಿಳೆಯರಿಗೆ ಸುಮ್ಮನೆ ಅಪವಾದಗಳಾಗ್ತಾ ಇರ್ತಕ್ಕಂಥ ಜನರಿಂದ ಕೂಡ ಶುಭ ಆಗ್ತಕ್ಕಂಥದ್ದು. ಅವರು ತಮ್ಮ ತಪ್ಪನ್ನು ತಾವು ತಿಳ್ಕೊಂಡು ಇವತ್ತಿನ ದಿವಸ ತಮ್ಮ ಜೊತೆ ಒಳ್ಳೆ ಬಾಂಧವ್ಯಗಳನ್ನು ಬೆಳೆಸ್ಕೊಂಡು ಹೋಗ್ತಾರೆ. ಮಕ್ಕಳಿಂದ ಶುಭ ಆಗುತ್ತೆ. ವಿವಾಹ ಅಥವಾ ಶುಭ ಕಾರ್ಯಗಳಿಗೆ ಪ್ರಯತ್ನ ಪಡ್ತೀರಾ. ವಿದೇಶಿ ಸ್ನೇಹಿತರು ಅಥವಾ ವಿದೇಶದಲ್ಲಿ ಉದ್ಯೋಗಕ್ಕಾಗಿ ಪ್ರಯತ್ನ ಪಟ್ಟಿದ್ದೆ ಆದರೆ ಇಂದು ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ. ಇಂದು ಕೇಸರಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 9 ಆಗಿರುತ್ತೆ. ಇಂದು ಓಂ ವರೇಣ್ಯಾಯ ನಮಃ, ಓಂ ವರೇಣ್ಯಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಧನುಸು ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಗುರು ಧನುಸು ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ. ಇಂದು ಪ್ರೇಮ ವ್ಯವಹಾರಗಳಲ್ಲಿ ಯಾರಾದರೂ ಅಥವಾ ಮನೆಯಲ್ಲಿ ಒಪ್ಪಿಸ್ಕೊಂಡಿರ್ತೀರಾ, ಕುಟುಂಬದಲ್ಲಿ ಒಪ್ಕೊಂಡಿರ್ತಾರ ಅಂಥವರ ವಿಷಯದಲ್ಲಿ ಇಂದು ಶುಭ ಸುದ್ದಿ ಸಿಗ್ತಕ್ಕಂಥದ್ದು. ಸಂಗಾತಿಯ ಆದಾಯದಲ್ಲಿ ಏರಿಕೆ ಆಗ್ತಕ್ಕಂಥದ್ದು. ಕೆಲವರಿಗೆ ಗೃಹಸ್ಥಾಶ್ರಮಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದರೆ ಅದರಿಂದ ಸಹ ಶುಭ ಆಗ್ತಕ್ಕಂಥದ್ದು. ಅವಿವಾಹಿತರಿಗೆ ವಿವಾಹ ಯೋಗ, ಭೂ ಖರೀದಿ ಯೋಗ. ಮಹಿಳೆಯರಿಗೆ ಹಣಕಾಸು ಎಲ್ಲೋ ಕಳ್ಕೊಂಡ್ಬಿಟ್ಟಿದ್ದೀರಾ, ಅದರಿಂದ ಅದು ಮತ್ತೆ ವಾಪಸ್ ಬರೋ ಅಂತ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಉದ್ಯೋಗದಲ್ಲಿ ಒಳ್ಳೆಯದಾಗುತ್ತೆ. ವಾಹನ ಯೋಗ ಚೆನ್ನಾಗಿದೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಕೃಷಿಯಿಂದ ಲಾಭ ಆಗುತ್ತೆ. ವಿದ್ಯಾರ್ಥಿಗಳಿಗೆ, ರಾಜಕಾರಣಿಗಳಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ದಿನ ಸಹ ಧನುಸು ರಾಶಿಯವರಿಗಾಗಿರುತ್ತೆ. ಆದರೆ ಬಂಧುಗಳ ಜೊತೆ ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗಬಹುದು, ಹುಷಾರಾಗಿರಿ. ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಪೂರ್ವ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 3 ಆಗಿರುತ್ತೆ. ಹಾಗೆಯೇ ಇಂದು ಓಂ ಚತುರ್ಬಾಹುವೇ ನಮಃ,
ಓಂ ಚತುರ್ಬಾಹುವೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯ ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶನಿ. ಮಕರ ರಾಶಿಯವರಿಗೆ 6 ಗ್ರಹಗಳು ಶುಭ ಫಲ, ಸ್ವಪ್ರಯತ್ನದಿಂದ ಲಾಭ, ಬೇರೆಯವರು ಕಾಯಕ್ಕೆ ಹೋಗಬೇಡಿ, ಕೆಲಸ ಕಾರ್ಯಗಳಲ್ಲಿ ಜಯ ಆಗುತ್ತೆ. ಹಾಗೆಯೇ ಇವತ್ತು ಮನೆಯಲ್ಲಿ ಸಣ್ಣ ಪುಟ್ಟ ಕಲಹಗಳಾಗ್ಬೋದು, ತಂದೆ ತಾಯಿಯರ ಜೊತೆ ಇರ್ಬೋದು, ಮಕ್ಕಳ ಜೊತೆ ಇರ್ಬೋದು, ಮಡದಿ ಜೊತೆ ಇರ್ಬೋದು, ಪತಿ ಜೊತೆ ಇರ್ಬೋದು, ಸಣ್ಣ ಪುಟ್ಟ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಮಕರ ರಾಶಿಯವರಿಗಿರೋದ್ರಿಂದ ಸ್ವಲ್ಪ ಜಾಗೃತಿಯಾಗಿರಿ. ಹಳೆಯ ವಿಷಯಗಳ ಬಗ್ಗೆ ಚರ್ಚೆ ಬೇಡ. ಆರೋಗ್ಯ ಚೆನ್ನಾಗಿರುತ್ತೆ. ಹೈನುಗಾರಿಕೆಯವರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ. ಹಾಗೆ ಮನೆ ಕಟ್ಕೊಳ್ಳೋಕೆ ಒಳ್ಳೆಯದಾಗ, ಕೆಲವರು ಮನೆಯನ್ನು ಬದಲಾಯಿಸ್ಕೊಳ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಪ್ರಯಾಣದಿಂದ ಶುಭ ಆಗುತ್ತೆ. ಪಾಲುದಾರಿಕೆಯಲ್ಲಿ ಇವತ್ತಿನ ದಿವಸ ಯಾವುದೋ ತಮಗೆ ಪಾಲು ಬರಬೇಕು, ಅದರ ವಿಷಯವಾಗಿ ಶುಭ ಸುದ್ದಿ ಸಿಗುತ್ತೆ. ಕೋರ್ಟ್ ವಿಷಯಗಳಲ್ಲಿ ಸ್ವಲ್ಪ ಜಾಗೃತಿಯಾಗಿರಿ. ಏನಾದರೂ ಹೊಸದಾಗಿ ಏನಾದರೂ ಸ್ವಲ್ಪ ಒಂದು ಅಪವಾದ ತಮ್ಮೇಲೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಕ್ಕಳಿಂದ ಶುಭ ಆಗುತ್ತೆ. ರೈತರಿಗೆ ಒಳ್ಳೆಯದಾಗುತ್ತೆ. ಏನೋ ಒಂದು ಅವಿವಾಹಿತರಿಗೆ ವಿವಾಹದ ವಿಷಯದಲ್ಲಿ ಒಂದು ಒಳ್ಳೆಯ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಾಹನದಲ್ಲಿ ಸಣ್ಣ ಪುಟ್ಟ ಕಂಟಕ ಇರತಕ್ಕಂಥ ದಿನ ಸಹ ಮಕರ ರಾಶಿಯವರಿಗೆ ಇರುತ್ತೆ. ರಾಜಕಾರಣಿಗಳಿಗೆ ಒಳ್ಳೆಯದಾಗುತ್ತೆ. ಇಂದು ಕಪ್ಪು ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಆಗಿರುತ್ತೆ. ದಕ್ಷಿಣ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ಓಂ ಅಚ್ಯುತಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶನಿ. ಕುಂಭರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು. ಕುಂಭರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಜಯ ಆಗ್ತಕ್ಕಂಥದ್ದು, ಸಮಾಜದ ಕೆಲಸಗಳಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥದ್ದು, ಹೊಸದಾಗಿ ಏನಾದರೂ ಕೊಂಡ್ಕೊಳ್ಳೋಕೆ ಪ್ರಯತ್ನ ಪಡ್ತಕ್ಕಂಥ ಯೋಗ. ಎಲೆಕ್ಟ್ರಾನಿಕ್ ವಸ್ತುಗಳಿರ್ಬೋದು, ಮನೆಗೆ ಏನಾದರೂ ಕೊಂಡ್ಕೊಳ್ತಕ್ಕಂಥದ್ದು, ಮನೆ ರಿಪೇರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಕ್ಕಂಥ ಯೋಗ. ಹೊಸದಾಗಿ ಹಠ ಸ್ವಭಾವ ಸಹ ಇಂದು ಕುಂಭರಾಶಿಯವರಿಗೆ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಹಿಳೆಯರಿಗೆ ಇಂದು ಸಣ್ಣ ಪುಟ್ಟ ಕಲಹಗಳಲ್ಲೂ ಕೂಡ ಮಾನಸಿಕ ನೆಮ್ಮದಿ ಇಲ್ಲದೆ ಇರತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಪ್ರವಾಸ ಯೋಗ, ಧನ ಯೋಗ, ಯೋಜನೆಗಳಿಗೆ ಮನ್ನಣೆ ಸಿಗುತ್ತೆ. ಸರ್ಕಾರಿ ನೌಕರರಿಗೆ ಒಳ್ಳೆಯದಾಗುತ್ತೆ. ರೈತರಿಗೆ ಶುಭ ಆಗ್ತಕ್ಕಂಥ ಯೋಗ. ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ನಿಧಾನಗತಿಯಲ್ಲಿ ಕೆಲಸ ಕಾರ್ಯಗಳು ಕೂಡ ಅಥವಾ ನಿಧಾನಗತಿಯಲ್ಲಿ ಮನಸ್ಸು ಕೂಡ ಒಂದು ಸ್ವಲ್ಪ ಪ್ರಶಾಂತತೆ ಇಲ್ಲದೇ ಇರತಕ್ಕಂಥ ದಿನ ಕೂಡ ಇಂದು ಕುಂಭರಾಶಿಯ ವಿದ್ಯಾರ್ಥಿಗಳಿಗಿರುತ್ತೆ. ನೀಲಿಯ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 8 ಆಗಿರುತ್ತೆ. ಇಂದು ಓಂ ಸುರಪೂಜಿತಾಯ ನಮಃ. ಓಂ ಸುರಪೂಜಿತಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮೀನರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಗುರು. ಮೀನರಾಶಿಯವರಿಗೆ 5 ಗ್ರಹಗಳ ಶುಭ ಫಲ. ಇಂದು ಕುಟುಂಬದಲ್ಲಿ ನೆಮ್ಮದಿ ಇರುತ್ತೆ. ಕಲಾವಿದರಿಗೆ ಸಾಕಷ್ಟು ಪೂರ್ಣ ಅವಕಾಶಗಳು ಸಿಗ್ತಕ್ಕಂಥ ಯೋಗ. ಆರ್ಥಿಕ ಸ್ಥಿತಿ ಚೆನ್ನಾಗಿರುತ್ತೆ. ಚಿನ್ನಾಭರಣ ಖರೀದಿ ಯೋಗ. ವಿದೇಶದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ. ಮಾನಸಿಕ ನೆಮ್ಮದಿ ಸಿಗ್ತಕ್ಕಂಥ ಯೋಗ. ಹಾಗೆಯೇ ಇಂದು ಪ್ರಯಾಣ ಯೋಗ ತುಂಬ ಚೆನ್ನಾಗಿದೆ. ಕೃಷಿಕರಿಗೆ ಒಳ್ಳೆಯದಾಗುತ್ತೆ. ರಾಜಕೀಯದಲ್ಲಿ ಸ್ಥಾನಮಾನಗಳು ಊರ್ಧ್ವಮುಖ ಅಂದರೆ ಲಾಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಾಹನದಲ್ಲಿ ಹುಷಾರಾಗಿರಿ. ಆರೋಗ್ಯದ ವಿಷಯದಲ್ಲೂ ಕೂಡ ಸ್ವಲ್ಪ ಜಾಗೃತಿಯಾಗಿ ಮೀನರಾಶಿಯವರು ಇರಬೇಕಾಗಿರುತ್ತೆ. ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಮಕ್ಕಳ ಜೊತೆ ಸಣ್ಣ ಪುಟ್ಟ ಕಲಹಗಳಾಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಹಾಗಾಗಿ ಹೆಚ್ಚು ಅವರ ಜೊತೆ ಕಲಹಕ್ಕೆ ಅಥವಾ ವಾದ ವಿವಾದಕ್ಕೆ ಒಳಗಾಗ್ತಕ್ಕಂಥದ್ದು ಬೇಡ ಅಂತೂ ಕೂಡ ಹೇಳ್ತಾ, ಮಹಿಳಾ ವಿದ್ಯಾರ್ಥಿಗಳಿಗೆ ಶುಭ ಆಗ್ತಕ್ಕಂಥದ್ದು, ಉದ್ಯೋಗ ಸಿಗೋದು, ವಿದೇಶದಲ್ಲಿ ಒಳ್ಳೆಯ ಒಂದು ಪ್ಲೇಸ್ಮೆಂಟ್ ಆಗ್ತಕ್ಕಂಥ ಯೋಗ ಸಹ ಮೀನರಾಶಿಯ ಮಹಿಳಾ ವಿದ್ಯಾರ್ಥಿಗಳಿಗೆ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇಂದು ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಉತ್ತರ ದಿಕ್ಕಿನ ಪ್ರಯಾಣ ಶುಭಕರವಾಗಿರುತ್ತೆ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಆಗಿರುತ್ತೆ. ಇಂದು ಓಂ ವರದಾಯ ನಮಃ. ಓಂ ವರದಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.